ನಮಸ್ಕಾರ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಸಪೋರ್ಟ್ ಮಾಡಿ, ಈ ಚಾನಲ್ನ ಬೆಳವಣಿಗೆ ಸಹಕಾರಿ ಮಾಡಿ ಅಂತ ಹೇಳ್ತಾ, ಸೊ ಇಂದು ನ್ಯೂಸ್ ಎಕ್ಸ್ಪರ್ಟ್ನ ವೆಂಕಟನಾರಾಯಣರವರ ಒಂದು ಸರ್ವೆಗೆ ಸಂಬಂಧಪಟ್ಟ ಹಾಗೆ, ಇಡೀ ಭಾರತದಾದ್ಯಂತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತುಂಬ ಸರ್ವೆಗಳು ಬರ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ದಿನಕ್ಕೊಂದು ಸರ್ವೆಗಳು ಹೊರಬೀಳ್ತಾ ಇದೆ. ಸೊ ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಯಾವ ಪಕ್ಷಗಳು ಎಷ್ಟೆಷ್ಟು ನಂಬರ್ಸನ್ನು ಅಥವಾ ಎಷ್ಟೆಷ್ಟು ಕ್ಷೇತ್ರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ದಾವೆ, ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಸುಮಾರು ಅಂಕಿ ಅಂಶಗಳನ್ನು ಸುಮಾರು ಸರ್ವೆಗಳು ತಿಳಿಸ್ತಾ ಹೋಗ್ತಿದೆ. ದಿನಕ್ಕೊಂದು ಸರ್ವೆಗಳು ಆಚೆ ಬರ್ತಾ ಇದೆ ಸ್ನೇಹಿತರೆ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರ್ವೆ. ಅದರಲ್ಲೂ ಕೂಡ ನ್ಯೂಸ್ ಎಕ್ಸ್ನ ಎಕ್ಸ್ಪರ್ಟ್ ಆಗಿರುವಂತಹ ವೆಂಕಟನಾರಾಯಣ ಅವರು ಒಂದು ಸರ್ವೆ ನಂಬರ್ಸನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ 4 ಹಂತದ ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನು ಕಂಪ್ಲೀಟ್ ಮಾಡಿದೆ ಭಾರತ ದೇಶ ಅನ್ನುವಂಥದ್ದು. ಸೊ ಈ 4 ಹಂತದ ಲೋಕಸಭಾ ಚುನಾವಣೆಗಳಲ್ಲಿ ಆಲ್ಮೋಸ್ಟ್ 380ರಿಂದ 400 ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಒಂದು ಚುನಾವಣೆ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈ ಒಂದು ಸಂದರ್ಭದಲ್ಲಿ ವೆಂಕಟನಾರಾಯಣರವರು ಒಂದು ಸರ್ವೆ ನಂಬರನ್ನು ಕೊಡ್ತಾ ಇದ್ದಾರೆ, ರಾಜ್ಯವಾರು ಅನ್ನುವಂಥದ್ದು. ಅದರಲ್ಲೂ ಮೊಟ್ಟ ಮೊದಲನೇದಾಗಿ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಉತ್ತರ ಪ್ರದೇಶದ 80 ಲೋಕಸಭಾ ಸ್ಥಾನಗಳಲ್ಲಿ BJP ಆಲ್ಮೋಸ್ಟ್ 70 ಕ್ಷೇತ್ರಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದೆ. ಇನ್ನು ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, NDA ಮೈತ್ರಿಕೂಟ 75 ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ ಗೆಳೆಯರೆ, ಉತ್ತರ ಪ್ರದೇಶದ ಒಂದು ಲೋಕಸಭಾ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇಂಡಿಯಾ ಮೈತ್ರಿಕೂಟ 5 ಕ್ಷೇತ್ರಗಳಲ್ಲಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ವೆಂಕಟನಾರಾಯಣ ಅವರ ಸರ್ವೆ ನಂಬರ್ಸನ್ನು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ರಾಮ ಮಂದಿರದ ನಿರ್ಮಾಣದ ನಂತರ BJPಗೆ ತುಂಬ ಗೈನಿಂಗ್ ಆಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಹೇಳ್ತಾ ಇದ್ರು ರಾಜಕೀಯ ವಿಶ್ಲೇಷಕರು. ಅದಕ್ಕೆ ಸಂಬಂಧಪಟ್ಟಾಗೆ BJP 70 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟ 5 ಕ್ಷೇತ್ರಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು SP ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಓನ್ಲಿ 5 ಕ್ಷೇತ್ರಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಎನ್ನುವಂಥದ್ದು ವೆಂಕಟನಾರಾಯಣ ಅವರ ಒಂದು ಸರ್ವೆ ಮುಖಾಂತರ ತಿಳಿತಾ ಹೋಗುತ್ತೆ ಗೆಳೆಯರೆ. ಇನ್ನು ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ರಾಜ್ಯ, 2ನೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಅನ್ನುವಂಥದ್ದು. ಸೊ ಮಹಾರಾಷ್ಟ್ರ ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ 48 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಬರೋಬ್ಬರಿ 25 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದೆ ವೆಂಕಟನಾರಾಯಣರವರು. ಅದರಲ್ಲೂ ಕೂಡ ಕಾಂಗ್ರೆಸ್ 5ರಿಂದ 7 ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಪಕ್ಷಗಳನ್ನು ವಿಭಜಿಸಿ BJP ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದಿದೆ. ಅದರಲ್ಲೂ ಕೂಡ NCP ನೇತೃತ್ವದ ಅಜಿತ್ ಪವಾರ್ ನೇತೃತ್ವದ ಒಂದು ಪಕ್ಷ 5ರಿಂದ 7 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದ್ದಾರೆ. ಇನ್ನು ಶಿವಸೇನೆಯನ್ನು ಕೂಡ 2 ರೀತಿಯಾದಂತಹ ವಿಭಜಿಸಿ ಪಕ್ಷವನ್ನು ಮಾಡಿದ್ದಾರೆ BJP ಅವರು ಅನ್ನುವಂಥದ್ದು. ಇನ್ನು ಶಿವಸೇನಾ ಸಿಂಧ್ಯಾ ನೇತೃತ್ವದ ಪಕ್ಷ 5ರಿಂದ 7 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆಯ ಪಕ್ಷ 5ರಿಂದ 7 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ್ರೆ, ಇನ್ನು NCP ಶರದ್ ಪವಾರ್ ನೇತೃತ್ವದ NCP 2 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ, ಮುಖಾಂತರ 2 ಕ್ಷೇತ್ರಗಳ ಗೆಲುವನ್ನು ಕಾಣುತ್ತೆ ಅನ್ನುವಂಥದ್ದು ಈ ಪ್ರೊಡಿಕ್ಷನ್ನ ಮುಖಾಂತರ. ಈ ಮುಖಾಂತರ ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳಲ್ಲಿ ಸೊ BJP 25 ಕ್ಷೇತ್ರಗಳನ್ನು ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ವಿಶ್ಲೇಷಕರು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟಕ್ಕೆ ಮುನ್ನಡೆಯನ್ನು ಕೊಡ್ತಾ ಇದ್ರು. ಬಟ್ ಈ ಒಂದು ಸಮೀಕ್ಷೆಯ ಪ್ರಕಾರ ವೆಂಕಟನಾರಾಯಣ ಅವರು ನೀಡಿರ್ತಕ್ಕಂತಹ ನಂಬರ್ಸ್ಗಳ ಪ್ರಕಾರ ಎಲ್ಲೋ ಒಂದು ಕಡೆ BJP ಒಂದು ಮೆಜಾರಿಟಿಯನ್ನು ಪಡ್ಕೊಳ್ತಾ ಇದೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು. ಸೊ BJP ಒಂದು ರೀತಿ NDA ಮೈತ್ರಿಕೂಟ ಏನಿದಿಲ್ಲ ಅತಿ ದೊಡ್ಡ ಗೈನ್ ಆಗಿ ಕಾಣುತ್ತೆ, ಅಲ್ಲಿ ಅತಿ ದೊಡ್ಡ ಗೈನರ್ ಆಗಿ ಅಲ್ಲಿ ಕಾಣಿಸಿಗ್ತಾ ಇದೆ BJP ಮತ್ತು NCPಯ ಅಜಿತ್ ಪವಾರ್ ನೇತೃತ್ವದ ಒಂದು ಪಕ್ಷ ಅನ್ನುವಂಥದ್ದು. ಇನ್ನು NDA ಮೈತ್ರಿಕೂಟ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ 10ರಿಂದ 15 ಕ್ಷೇತ್ರಗಳ ವಶಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಸರ್ವೆ ಆಗಿರುತ್ತೆ ಗೆಳೆಯರೆ. ಇನ್ನು ಮಹಾರಾಷ್ಟ್ರದ ನಂತರ ಅತಿ ದೊಡ್ಡ 3ನೇ ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ರಾಜ್ಯ ಯಾವುದಪ್ಪ ಅಂತಂದರೆ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು, ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಸೊ ಪಶ್ಚಿಮ ಬಂಗಾಳ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ ಆಗುತ್ತೆ. ಸೊ ಅಲ್ಲಿ ಕೂಡ BJP ತನ್ನ ಪ್ರಾಬಲ್ಯವನ್ನು
ಪ್ರಾಬಲ್ಯವನ್ನು ಎಂದಿನಂತೆ ಮುಂದುವರಿಸಿದೆ ಸ್ನೇಹಿತರೆ. ಸೊ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಗೈನಿಂಗ್ ಆಗಿ ವೆಸ್ಟ್ ಬೆಂಗಾಲಲ್ಲಿ ನಮಗೆ BJP ಕಾಣಸಿಗ್ತಾ ಇದೆ ಸ್ನೇಹಿತರೆ. ಸೊ ಅದರಲ್ಲೂ ಕೂಡ BJP 20 ಕ್ಷೇತ್ರಗಳ ವಶಪಡಿಸ್ಕೊಂಡ್ರೆ, ಇನ್ನು TMC ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಬರೋಬ್ಬರಿ 22 ಕ್ಷೇತ್ರಗಳ ಒಂದು ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಅನ್ನುವಂಥದ್ದು ನ್ಯೂಸ್6 ಎಕ್ಸ್ಪರ್ಟ್ನ ವೆಂಕಟನಾರಾಯಣ ಅವರ ಒಂದು ಸರ್ವೆ ನಂಬರ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲೂ ಕೂಡ BJP ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ತೋರಿಸ್ತಾ ಇದೆ 20 ಕ್ಷೇತ್ರಗಳ ಮುಖಾಂತರ. ಸೊ ಇದು TMC ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿ ತೃಣಮೂಲ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಪ್ರಸ್ತುತ ಎಲ್ಲೋ ಒಂದು ಕಡೆ BJP ಆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕೈಗೊಳ್ಳೋದ್ರ ಮುಖಾಂತರ 20 ಕ್ಷೇತ್ರಗಳ ಮುಖಾಂತರ ಎಲ್ಲೋ ಒಂದು ಕಡೆ ಒಂದು ಶೇಕಡವಾರು 50ರಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಎಲ್ಲೋ ಒಂದು ಕಡೆ ದೀದಿಗೆ, ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅಲ್ಲಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಏನಿದೆಯಲ್ಲ CPI ಒಂದು ರೀತಿಯಾಗಿರ್ತಕ್ಕಂತಹ ಮೈತ್ರಿಕೂಟಕ್ಕೆ ಯಾವುದೇ ರೀತಿಯಾದಂತಹ ಸಂಖ್ಯೆಗಳು ಸಿಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದರೆ ದೆಹಲಿ ಅನ್ನುವಂಥದ್ದು. ರಾಷ್ಟ್ರ ರಾಜಧಾನಿಯಾಗಿರುವಂತಹ ದೆಹಲಿ 7 ಸ್ಥಾನಗಳ ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಇಲ್ಲಿ BJP 2 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ. 2019ರಲ್ಲಿ 7 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಅನ್ನುವಂಥದ್ದು ವಿಶೇಷ. ಅದರಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ತನ್ನ ವಶಕ್ಕೆ ತೆಗೆದುಕೊಳ್ಳದೆ ಈ ಮುಖಾಂತರ 2 ಕ್ಷೇತ್ರಗಳನ್ನ ಗೆಲುವನ್ನು ನೋಡ್ಬೋದಾಗುತ್ತೆ. ಇನ್ನು AAP ಪಕ್ಷ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಾ ಇದೆ. ಸೊ ಒಟ್ಟಾರೆಯಾಗಿ ದೆಹಲಿಗೆ ಸಂಬಂಧಪಟ್ಟ ಹಾಗೆ BJP 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಮತ್ತು AAP ಇಂಡಿಯಾ ಮೈತ್ರಿಕೂಟ ಏನಿದೆಯಲ್ಲ 5 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನ್ಯೂಸ್6 ಎಕ್ಸ್ಪರ್ಟ್ನ ವೆಂಕಟನಾರಾಯಣ ಅವರ ಒಂದು ಸರ್ವೆ ನಂಬರನ್ನು ತಿಳಿಸ್ತಾ ಇದೆ ಸ್ನೇಹಿತರೆ. ಈ ಮುಖಾಂತರ ದೆಹಲಿಯಲ್ಲಿ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಬದಲಾವಣೆಯ ಪಥ ಕಾಣ್ತಾ ಇದೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ರಾಜ್ಯವನ್ನು ನೋಡ್ತಾ ಹೋಗೋಣ ಗೆಳೆಯರೆ, ಬಿಹಾರ ಅನ್ನುವಂಥದ್ದು. ಸೊ ಬಿಹಾರ ರಾಜ್ಯವು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ನೋಡ್ಬೋದಾಗುತ್ತೆ. BJP ಮತ್ತು NDA ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಅನ್ನುವಂಥದ್ದು. ಸೊ ಬಿಹಾರದಲ್ಲಿ 40 ಲೋಕಸಭಾ ಕ್ಷೇತ್ರಗಳು ಒಳಗೊಂಡಿದೆ. ಸೊ BJP 25 ಕ್ಷೇತ್ರಗಳನ್ನ ವಶಕ್ಕೆ ತೆಗೆದುಕೊಳ್ತಾ ಇದ್ದರೆ, ಕಾಂಗ್ರೆಸ್ 5 ಕ್ಷೇತ್ರಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟ NDA ಮೈತ್ರಿಕೂಟ ಸೊ 25 ಪ್ಲಸ್ JDU 5 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನು ಬೀರ್ತಾ ಇದೆ. ಸೊ ಮುಖಾಂತರ NDA ಮೈತ್ರಿಕೂಟ ಬರೋಬ್ಬರಿ 30 ಕ್ಷೇತ್ರಗಳನ್ನು ತನ್ನ ಗೆಲ್ಲುತ್ತೆ ಅನ್ನುವಂಥದ್ದು ನ್ಯೂಸ್6 ಎಕ್ಸ್ಪರ್ಟ್ನ ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ ಅನ್ನುವಂಥದ್ದು ಗೆಳೆಯರೆ. ಸೊ ಅಲ್ಲಿ ಇಂಡಿಯಾ ಮೈತ್ರಿಕೂಟ 10 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು. ಸೊ RJD 5 ಕ್ಷೇತ್ರಗಳ ಮುಖಾಂತರ ಗೆಲುವನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ 5 ಕ್ಷೇತ್ರಗಳು, ಒಟ್ಟಾರೆಯಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ 10 ನಂಬರ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ಸೊ ಗುಜರಾತ್ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ತವರು ಆಗಿರುವಂತಹ ಗುಜರಾತ್ 26 ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. ಅಲ್ಲಿ ಬರೋಬ್ಬರಿ BJP ಒಟ್ಟಾರೆಯಾಗಿ 26 ಕ್ಷೇತ್ರಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡುವ ಮುಖಾಂತರ ಎಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಅಧಿಕಾರದ ದಾಪುಗಾಲಿಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಗುಜರಾತ್ನ ಈ ಒಂದು ಅಂಕಿಗಳನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನದಲ್ಲಿ 25 ಕ್ಷೇತ್ರಗಳನ್ನ ಒಳಗೊಂಡಿದೆ. ಸೊ 25 ಕ್ಷೇತ್ರಗಳಲ್ಲಿ BJP 20 ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ. ಅದರಲ್ಲೂ ಕೂಡ ಕಾಂಗ್ರೆಸ್ 5 ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗುತ್ತೆ. ಸೊ ಈ ಮುಖಾಂತರ BJPಗೆ ಅತಿ ದೊಡ್ಡ ಗೈನಿಂಗ್ ಆಗಿ ಕಾಣುತ್ತೆ ರಾಜಸ್ಥಾನ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆ ನಡೆದಿತ್ತು. ಸೊ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಭರ್ಜರಿಯಾದಂತಹ ಒಂದು ಗೆಲುವನ್ನು ಪಡೆದಿತ್ತು BJP ಅನ್ನುವಂಥದ್ದು ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಕಾಂಗ್ರೆಸ್ 5 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ. ಈ ಮುಖಾಂತರ BJPಗೆ ಅತಿ ದೊಡ್ಡ ಸಂಖ್ಯೆಯನ್ನು ಕೂಡ ರಾಜಸ್ಥಾನ ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಸೊ 29 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಗೆಲುವನ್ನು ಕಾಣುತ್ತಾರೆ ಅನ್ನುವಂಥದ್ದು ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ. ಸೊ ಅಲ್ಲಿ ಕೂಡ BJPಗೆ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳ ವಿನ್ನಿಂಗನ್ನು ತೋರಿಸ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಕೂಡ 29 ಕ್ಷೇತ್ರಗಳು 29ಕ್ಕೂ ಕೂಡ BJP ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನುವಂಥದ್ದು ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ ಗೆಳೆಯರೆ. ಸೊ ಈ ಮುಖಾಂತರ BJPಯ 400ರ ಕನಸು ಏನಿದೆಯಲ್ಲ, ಸೊ 350ರಿಂದ 400ರ ಕನಸು ಕೂಡ ಸೊ ಎಲ್ಲೋ ಒಂದು ಕಡೆ ಮಧ್ಯಪ್ರದೇಶವು ಕೂಡ ಒಂದು ಬೂಸ್ಟಪ್ಪನ್ನು ಮಾಡುತ್ತೆ. ಸೊ ಈ ಮುಖಾಂತರ 29 ಕ್ಷೇತ್ರಗಳ ಮುಖಾಂತರ ಅನ್ನುವಂಥದ್ದು. ಇನ್ನು
ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ರಾಜ್ಯ, ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ 28 ಲೋಕಸಭಾ ಕ್ಷೇತ್ರಗಳನ್ನು ಗಮನಿಸ್ತೀವಿ ಸ್ನೇಹಿತರೆ. ಸೊ ಇಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ 20 ಕ್ಷೇತ್ರಗಳಲ್ಲಿ ವಿನ್ ಆಗುತ್ತೆ ಅನ್ನುವಂಥದ್ದು ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ. ಸೊ ಕಾಂಗ್ರೆಸ್ 5 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ನ ಒಂದು ನಂಬರ್ಸನ್ನು ನೋಡಿದಾಗ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಯೋಜನೆಗಳು ಪ್ರತಿಫಲವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲೋ ಒಂದು ಕಡೆ BJPಗೆ 20 ಕ್ಷೇತ್ರಗಳ ಮುಖಾಂತರ, ಅದರಲ್ಲೂ ಕೂಡ JDS 3 ಕ್ಷೇತ್ರಗಳನ್ನು ಪಡ್ಕೊಳ್ತಾ ಇದೆ. 3 ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಎಲ್ಲೋ ಒಂದು ಕಡೆ NDA ಮೈತ್ರಿಕೂಟ 23 ಅತಿ ದೊಡ್ಡ ಸಂಖ್ಯೆ 23 ಕ್ಷೇತ್ರಗಳಲ್ಲಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ರೆ, ಕಾಂಗ್ರೆಸ್ ಓನ್ಲಿ 5 ಕ್ಷೇತ್ರಕ್ಕೆ ಮಾತ್ರ. ಈ ಮುಖಾಂತರ ಎಲ್ಲೋ ಒಂದು ಕಡೆ ಸೊ ಗ್ಯಾರಂಟಿ ಯೋಜನೆಗಳಿಗೆ ಮತದಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮತದಾನ ಮಾಡುವ ಮುಖಾಂತರ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಅಭಿಪ್ರಾಯ ಅಲ್ಲ ಸ್ನೇಹಿತರೆ. ಸೊ ನ್ಯೂಸ್ ಎಕ್ಸ್ಪರ್ಟ್ನ ವೆಂಕಟನಾರಾಯಣ ಅವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಇದೇ ಫೈನಲ್ ನಂಬರ್ಸ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಈ ಮುಖಾಂತರನೂ ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿನೂ ಕೂಡ ಬರೋಕ್ಕಾಗಲ್ಲ. ಸೊ ದಿನದಿಂದ ದಿನಕ್ಕೆ ತನ್ನದೇ ಆಗಿರ್ತಕ್ಕಂಥ ಸುಮಾರು ಸಮೀಕ್ಷೆಗಳು ಡೇ ಬೈ ಡೇ ಬರ್ತಾನೆ ಹೋಗುತ್ತೆ. ಸೊ ಜೂನ್ 4ರವರೆಗೆ ನಾವು ಕಾಯಬೇಕಾಗುತ್ತೆ ಸ್ನೇಹಿತರೆ. ಸೊ ಜೂನ್ 4ರ ನಂತರ ಬರುವಂತಹ ಫಲಿತಾಂಶ ಅದು ಮಾತ್ರ ಪಕ್ಕ ಅನ್ನುವಂಥದ್ದನ್ನ ಹೇಳ್ತಾ, ಸೊ ಯಾರನ್ನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.